Hello, hi viewers, welcome back to our channel. Those who are preparing for KCET paper 1. ಸೊ ಯಾರೆಲ್ಲ KCET paper 1ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ, ಸೊ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ ಹೆಲ್ಪ್ ಆಗುತ್ತೆ. ಸೊ ಇನ್ನೂ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನು, ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಆಕರ್ಸ್ ಆರ್ ಇಂಟ್ರಾ ಪರ್ಸನಲ್ ಕಮ್ಯುನಿಕೇಷನ್ ಮೀನ್ಸ್. ಸೊ ಈ ಕ್ವಶನು 2013ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. 2013ನಲ್ಲಿ ಕೇಳಿರ್ತಕ್ಕಂಥ ಕ್ವಶನು. ಸೊ ಆಪ್ಷನ್ಸ್ ಬಿಟ್ವೀನ್ 2 or more people, within a single person, option C through mass media, and option D in a group discussion. So intrapersonal communication means talking to yourself inside your mind. It is a communication that happens within a one person, your inner thoughts, self-talk and reflections. So intrapersonal communication ಅಂದರೆ ಟಾಕಿಂಗ್ ಟು ಯುವರ್ ಸೆಲ್ಫ್ ಇನ್ಸೈಡ್ ಯುವರ್ ಮೈಂಡ್. ಅಂದರೆ ಕನ್ನಡದಲ್ಲಿ ಅಂತರ ವ್ಯಕ್ತಿ ಸಂವಹನ ಅಂದರೆ ನಿಮ್ಮ ಮನಸ್ಸಿನೊಳಗೆ ನಿಮ್ಮೊಂದಿಗೆ ಮಾತನಾಡೋದು. ಅಂದರೆ ನಮ್ಮೊಳಗೆ ನಾವೇ ಮಾತಾಡ್ಕೋದು, ನಮ್ಮ ಇನ್ಸೈಡ್ ಯುವರ್ ಮೈಂಡ್. ಟಾಕಿಂಗ್ to yourself inside your mind. It is a communication that happens within one person. ಒಬ್ಬ ವ್ಯಕ್ತಿಯೊಳಗೆ ನಡೆಯುವ ಒಂದು ಸಂವಹನ, ನಿಮ್ಮ ಆಂತರಿಕ ಆಲೋಚನೆಗಳು, ಸ್ವಯಂ ಮಾತು ಮತ್ತು ಪ್ರತಿಬಿಂಬಗಳು ಅಂತ ಹೇಳ್ಬೋದು. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂದರೆ ಮೀನ್ಸ್ ಟಾಕಿಂಗ್ ಟು ಯುವರ್ ಸೆಲ್ಫ್ ಇನ್ಸೈಡ್ ಯುವರ್ ಮೈಂಡ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಇದೊಂದು ಕಮ್ಯುನಿಕೇಷನ್. ಸೊ ಒಬ್ಬ ವ್ಯಕ್ತಿ ಒಳಗೆ ನಡೆಯುವ ಒಂದು ಸಂವಹನ ಇದು. ಆಂತರಿಕ ಆಲೋಚನೆಗಳು ಮತ್ತು ಸ್ವಯಂ ಮಾತು ಇವು ಒಬ್ಬ ಮನುಷ್ಯನಲ್ಲಿ ತನ್ನೊಳಗೆ ವ್ಯಕ್ತಿಯೊಳಗೆ ನಡೆಯುವ ಒಂದು ಸಂವಹನಕ್ಕೆ ನಾವು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಮೋಟಿವೇಟಿಂಗ್ ಯುವರ್ ಸೆಲ್ಫ್. ಸೊ ನಮ್ಮ ಬಗ್ಗೆ ಮೋಟಿವೇಟ್ ಮಾಡ್ಕೊಳ್ಳೋದು. ಸೊ ಸಪೋಸ್ ಐ ಕ್ಯಾನ್ ಡೂ ಇಟ್, ಇದು ನನಗೆ ನಾನೇ ಹೇಳ್ಕೊಳ್ಳೋದು. ಸೊ ಇದು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ಗೆ ಒಂದು ಎಕ್ಸಾಂಪಲು. ಸೊ ಇಲ್ಲಿ ಆಪ್ಷನ್ ಬಿ ವಿತಿನ್ ಅ ಸಿಂಗಲ್ ಪರ್ಸನ್. ಅಂದರೆ ಈ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಒಳಗೆ ನಮ್ಮೊಳಗೆ ನಾವೇ ಮಾತಾಡಿಕೊಳ್ಳುವ ಒಂದು ಸಂವಹನಕ್ಕೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಮೀನ್ಸ್ ಟಾಕಿಂಗ್ ಟು ಯುವರ್ ಸೆಲ್ಫ್ ಇನ್ಸೈಡ್ ಯುವರ್ ಮೈಂಡ್. ಇಟ್ ಈಸ್ ಅ ಕಮ್ಯುನಿಕೇಷನ್ that happens within a one person. So this is option B is the right one, within a single person. So next question, which of the following is an example of intrapersonal communication? ಕೆಳಗಿನವುಗಳಲ್ಲಿ ಯಾವುದು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ಗೆ ಒಂದು ಉದಾಹರಣೆ ಅಂತ ಕೇಳಿದರೆ. ಸೊ ಆಪ್ಷನ್ಸ್, ಟಾಕಿಂಗ್ ವಿತ್ ಅ ಫ್ರೆಂಡ್, ಆಪ್ಷನ್ ಬಿ thinking silently before answering a question, discussing in a group, and option D giving a speech. ಸೊ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ಗೆ ಒಂದು ಉತ್ತಮ ಎಕ್ಸಾಂಪಲ್ ಯಾವುದು ಅಂತ ಕೇಳಿದ್ರೆ, ಸೊ ಆಪ್ಷನ್ ಬಿ ಥಿಂಕಿಂಗ್ ಸೈಲೆಂಟ್ಲಿ ಬಿಫೋರ್ ಆನ್ಸರಿಂಗ್ ಎ ಕ್ವಶನ್. ಸೊ ಏನು ಹೇಳ್ಬೋದು, ಆನ್ಸರ್ ಬರೋಕ್ಕಿಂತ ಮೊದಲೇ ನಾವು ಥಿಂಕ್ ಮಾಡಬೇಕು. ನಮ್ಮಲ್ಲಿಯೇ ನಾವು ನಮ್ಮ ಮನಸ್ಸಿನೊಳಗೆ ನಾವು ಥಿಂಕ್ ಮಾಡ್ತೀವಲ್ಲ, ಅದಕ್ಕೆ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್. ಅಂದರೆ ನಮ್ಮೊಳಗೆ ನಾವು ಮಾತನಾಡ್ಕೊಳ್ತೀವಲ್ಲ, ಅದು ಇಂಟ್ರಾಪರ್ಸನಲ್ಗೆ ಒಂದು ಎಕ್ಸಾಂಪಲ್. ಸೊ ಆಪ್ಷನ್ ಬಿ ಥಿಂಕಿಂಗ್ ಸೈಲೆಂಟ್ಲಿ ಬಿಫೋರ್ ಆನ್ಸರಿಂಗ್ ಎ ಕ್ವಶನ್. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. Now next question, how many people are involved in intrapersonal communication? ಇಂಟ್ರಾಪರ್ಸನಲ್ ಕಮ್ಯುನಿಕೇಷನಲ್ಲಿ ಎಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಅಂತ ಕೇಳ್ತಾರೆ. ಸೊ ಆಪ್ಷನ್ಸ್ 1, 2, 3 ಮೆನಿ ಅಂತಿದೆ. ಸೊ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥ ಎಷ್ಟು ಜನರು ಅಂದರೆ 1. It occurs within a one person only. No other person is involved. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನಲ್ಲಿ ಒಬ್ಬನೇ ವ್ಯಕ್ತಿ ಇನ್ವಾಲ್ವ್ ಆಗಿರ್ತಾನೆ,
ಅವನು ಕೂಡ ತನ್ನಲ್ಲೇ ತಾನು ಮಾತನಾಡಿಕೊಳ್ತಾನೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ನೋ ಅದರ್ ಪರ್ಸನ್ ಈಸ್ ಇನ್ವಾಲ್ವ್ಡ್. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್? ಕೆಳಗಿನವುಗಳಲ್ಲಿ ಯಾವುದು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಲ್ಲ ಅಂತ ಕೇಳಿದರೆ. ಸೊ ಆಪ್ಷನ್ಸ್: ಥಿಂಕಿಂಗ್ ಬಿಫೋರ್ ಸ್ಪೀಕಿಂಗ್, ಪ್ಲಾನಿಂಗ್ ಸೈಲೆಂಟ್ಲಿ, ಟಾಕಿಂಗ್ ವಿತ್ ಅ ಫ್ರೆಂಡ್, ಆ್ಯಂಡ್ ಆಪ್ಷನ್ ಡಿ ಸೆಲ್ಫ್ ರೆಪ್ಲಿಕೇಶನ್. ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಇವುಗಳಲ್ಲಿ ಯಾವುದು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಲ್ಲ ಅಂತ ಹೇಳಿದ್ರೆ, ಸೊ ಆಪ್ಷನ್ ಸಿ ಟಾಕಿಂಗ್ ವಿತ್ ಅ ಫ್ರೆಂಡ್. ಟಾಕಿಂಗ್ ವಿತ್ ನಾವು ಇನ್ನೊಬ್ಬರ ಜೊತೆಗೆ ಅಥವಾ ಮಾತನಾಡೋದಾಗಲಿ, ಚಾಟಿಂಗ್ ಮಾಡೋದು, ಇವೆಲ್ಲ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಲ್ಲ. ಸೊ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ನಮ್ಮೊಳಗೆ ನಾವೇ ಮಾತಾಡ್ಕೊಳ್ಳೋದು. ಸೊ ಇಲ್ಲಿ ಥಿಂಕಿಂಗ್ ಬಿಫೋರ್ ಸ್ಪೀಕಿಂಗ್, ಪ್ಲಾನಿಂಗ್ ಸೈಲೆಂಟ್ಲಿ, ಸೆಲ್ಫ್ ರಿಫ್ಲೆಕ್ಷನ್ ಇವೆಲ್ಲ ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಆಗ್ತವೆ. ಸೊ ಟಾಕಿಂಗ್ ವಿತ್ ಅ ಫ್ರೆಂಡ್ ಇದು ಇಂಟ್ರಾಪರ್ಸನಲ್ ಕಮ್ಯುನಿಕೇಷನ್ ಅಲ್ಲ. ಟಾಕಿಂಗ್ ವಿತ್ ಅದರ್ಸ್ ಈಸ್ ಅ interpersonal communication, not a intrapersonal. So ಇದು interpersonal communication, not a intrapersonal. Next question. Interpersonal communication occurs between, so one person only, two or more people, mass media only, machines. The right answer option C, two or more people. Intrapersonal communication means, so interpersonal communication means talking or sharing ideas between two or more people. It's how we express our thoughts, feelings and information to others. So ಪರಸ್ಪರ ಸಂವಹನ ಎಂದರೆ ಇದು ಕನ್ನಡದಲ್ಲಿ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಮೀನ್ಸ್ ಪರಸ್ಪರ ಸಂವಹನ. ಪರಸ್ಪರ ಸಂವಹನ ಅಂದರೆ ಇಬ್ಬರು ಅಥವಾ ಹೆಚ್ಚಿನ ಜನರ ನಡುವೆ ಮಾತನಾಡುವುದು ಅಥವಾ ವಿಚಾರಗಳನ್ನು ಹಂಚಿಕೊಳ್ಳುವುದು. Interpersonal communication means talking or sharing ideas between two or more people. ಪರಸ್ಪರ ಸಂವಹನ ಇಬ್ಬರು ಅಥವಾ ಹೆಚ್ಚಿನ ಜನರ ನಡುವೆ ಮಾತನಾಡುವುದು ಅಥವಾ ವಿಚಾರ ವಿನಿಮಯಗಳನ್ನು ಹಂಚಿಕೊಳ್ಳುವುದಕ್ಕೆ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಸೊ ಇಟ್ಸ್ ಹೌ ವಿ ಎಕ್ಸ್ಪ್ರೆಸ್ ಅವರ್ ಥಾಟ್ಸ್, ಫೀಲಿಂಗ್ಸ್ ಆ್ಯಂಡ್ information to others. So example, asking a question to your teacher. So interpersonal communication alli two types. Interpersonal communication alli verbal, non verbal ಮತ್ತು written ಅಂತ ಬರುತ್ತೆ. So verbal means using words ಮುಖಾಂತರ, non verbal without words, written in writing form. These are the types of interpersonal communications. So move on next question. Which of the following is an example of interpersonal communication? Interpersonal communication ಗೆ ಯಾವುದು ಕೆಳಗಿನವುಗಳಲ್ಲಿ ಯಾವುದು interpersonal communication ಗೆ ಒಂದು ಉದಾಹರಣೆ ಅಂತ ಕೇಳಿದ್ರೆ, thinking silently, discussing a project with a friend, reading a book and daydreaming. So thinking silently, reading book and daydreaming, these are intrapersonal communication ge examples. So discussing a project with a friend, this is a interpersonal communication ಒಂದು ಉದಾಹರಣೆ. So option B is the right answer. Move on next question. Which of the following is not a interpersonal communication? ಕೆಳಗಿನವುಗಳಲ್ಲಿ ಯಾವುದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಲ್ಲ ಅಂತ ಕೇಳಿದ್ರೆ, ಸೊ ಫೇಸ್ ಟು ಫೇಸ್ ಕನ್ವರ್ಸೇಷನ್,
ಫೋನ್ ಕಾಲ್, ಸೆಲ್ಫ್ ಟಾಕ್, ಗ್ರೂಪ್ ಡಿಸ್ಕಷನ್. ಸೊ ಇಲ್ಲಿ ಫೇಸ್ ಟು ಫೇಸ್ ಕನ್ವರ್ಜೇಷನ್ನು, ಫೋನ್ ಕಾಲು ಮತ್ತು ಗ್ರೂಪ್ ಡಿಸ್ಕಷನ್ನು. ದೀಸ್ 3 ಆಪ್ಷನ್ಸ್ ಇಂಟ್ರಾಪರ್ಸನಲ್. ಸೊ ಸೆಲ್ಫ್ ಟಾಕ್ ಈಸ್ ಅ interpersonal. So here the right answer option C, self talk is not a interpersonal communication. So move on next question. Non-verbal interpersonal communication includes phone calls, smiling gestures, body language, writing emails, thinking silently. So here the right answer option B, smiling gestures and body language is a non-verbal interpersonal communication. So option B is the right answer. If you like this video, please subscribe my channel for more videos. Thank you.